ಡಿಕೆ ಕ್ಯಾಬಿನೆಟ್ ನಲ್ಲಿ ಬಿಗ್ ಅಪ್ಡೇಟ್ ಇದು. ಲಿಸ್ಟ್ ನಲ್ಲಿ ಹೆಸರು ಹಾಕಿ ಕೊಟ್ಟಂತ ಹೈಕಮಾಂಡ್ ಯಾರ ಹೆಸರು ಇತ್ತು, ಯಾರಿಗೆ ಹಾಗಾದ್ರೆ ಕೊಡಲಾಗಿದೆ? ಮಂಕಾಳು ವೈದ್ಯಗೆ ಲಿಸ್ಟ್ ನಿಂದ ಕೈ ಬಿಟ್ಟಂತ ಹೈಕಮಾಂಡ್ ನಾಯಕರು. ಕೊನೆ ಕ್ಷಣದಲ್ಲಿ ಎಸ್ ಮಲ್ಲಿಕಾರ್ಜುನ್ಗೆ ಸ್ಥಾನ ಸಿಕ್ಕಿದೆ. ಮಂಕಾಳು ವೈದ್ಯ ಅವರನ್ನ ಕೈ ಬಿಡಲಾಗಿದೆ. ಮಲ್ಲಿಕಾರ್ಜುನ್ಗೆ ಸಚಿವ ಸ್ಥಾನ ಸಿಕ್ಕಿರೋದು ಗುಡ್ ನ್ಯೂಸ್ ಆದ್ರೆ, ಮತ್ತೊಂದ್ ಕಡೆ ಮಂಕಾಳು ವೈದ್ಯ ಅವ್ರನ್ನ ಕೈ ಬಿಟ್ಟಿದ್ಯಾಕೆ ಅನ್ನೋ ಪ್ರಶ್ನೆ. ಅಡಕತ್ತರಿಯಲ್ಲಿ ಸಿಲುಕಿದಂತ ಮಂಕಾಳು ವೈದ್ಯ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಲಾಭಿಯಿಂದ ಮಲ್ಲಣ್ಣಗೆ ಚಾನ್ಸ್. ಗ್ಯಾರಂಟಿ ನ್ಯೂಸ್ಗೆ ಎಐಸಿಸಿ ಮೂಲಗಳಿಂದ ಸಿಕ್ಕಿರುವಂತ ಮಾಹಿತಿ ಇದು. ಕೊನೆ ಕ್ಷಣದಲ್ಲಿ ಸಚಿವ ಸಂಪುಟದಲ್ಲಿ ಆಗಿರುವಂತ ಬಿಗ್ ಬದಲಾವಣೆಯ ಅಪ್ಡೇಟ್ ಇದು. ಹಾಗಾದ್ರೆ ಮಂಕಾಳು ವೈದ್ಯ ಅವರನ್ನ ಕೈ ಬಿಟ್ಟು ತದನಂತರದಲ್ಲಿ ಮಲ್ಲಿಕಾರ್ಜುನ್ಗೆ ಎಸ್ ಮಲ್ಲಿಕಾರ್ಜುನ್ ಅವರಿಗೆ ಮಣೆ ಹಾಕೋದಕ್ಕೆ ಕಾರಣ ಏನಾಗಿರಬಹುದು ಅಲ್ಲಿ? ಯಾಕೆಂದ್ರೆ ಲಿಸ್ಟ್ ಬಹಳ ದಿನಗಳಿಂದ ಹೈಕಮಾಂಡ್ ಕೈಯಲ್ಲಿತ್ತು. ಸಾಕಷ್ಟು ಹೆಸರುಗಳನ್ನ ರಿಜೆಕ್ಟ್ ಮಾಡ್ತಾ ಇದ್ರು, ಸೇರ್ಪಡೆ ಮಾಡ್ತಾ ಇದ್ರು, ಅದಲು ಬದಲು ಆಗ್ತಾನೆ ಇತ್ತು. ಆದ್ರೆ ಡಿಕೆ ಕ್ಯಾಬಿನೆಟ್ ನಲ್ಲಿ ಬಹುದೊಡ್ಡ ಬದಲಾವಣೆ ಅಂದ್ರೆ, ಕೊನೆ ಕ್ಷಣದಲ್ಲಿ ಆಗಿರುವ ಬದಲಾವಣೆ ಅಂತ ಅಂದ್ರೆ, ಮಂಕಾಳು ವೈದ್ಯ ಅವರನ್ನ ಕೈ ಬಿಟ್ಟು ಎಸ್ ಮಲ್ಲಿಕಾರ್ಜುನ್ ಅವರಿಗೆ ಇಲ್ಲಿ ಮಣೆ ಹಾಕಲಾಗಿದೆ. ಹೈಕಮಾಂಡ್ ನ ಲೆಕ್ಕಾಚಾರಗಳನ್ನ ಯಾರು ಕೂಡ ಊಹೆ ಮಾಡೋದಕ್ಕೂ ಆಗ್ತಾ ಇಲ್ಲ. ಕಾರಣ 50 ವರ್ಷದೊಳಗಿನವ್ರನ್ನೇ ಸೇರಿಸ್ಕೊಳ್ಬೇಕು ಅಂತ ಹೇಳ್ತಾ ಇದ್ರು. ಕೆಲ ಮಾನದಂಡಗಳಿದ್ವು. ಅವರ ಕಾರ್ಯವೈಖರಿಗೆ ಸಂಬಂಧಪಟ್ಟಂತೆ ರಿಪೋರ್ಟ್ ಕೂಡ ತರಿಸ್ಕೊಂಡಿದ್ರು. ಆದ್ರೆ ಮಂಕಾಳು ವೈದ್ಯ ಅವರ ಹೆಸರು ಪ್ರತಿ ಬಾರಿ ಕೇಳಿ ಬರ್ತಾ ಇತ್ತು, ಚಾಲ್ತಿಯಲ್ಲಿತ್ತು. ಇನ್ನೇನು ಅವ್ರು ಫೈನಲಿ ಮಿನಿಸ್ಟರ್ ಆದ್ರು ಅಂತಾನೆ ಅನ್ಸ್ಕೊಳ್ತಾ ಇದ್ರು. ಆದ್ರೆ ಕೊನೆ ಕ್ಷಣದಲ್ಲಿ ಕೈ ತಪ್ಪಿದ್ಯಾಕೆ ಅನ್ನುವಂತ ಕುತೂಹಲ ಕಾಡ್ತಾ ಇದೆ. ಎಸ್ ಮಲ್ಲಿಕಾರ್ಜುನ್ ಅವರಿಗೆ ಸ್ಥಾನ ಸಿಕ್ಕಿದೆ ಡಿಕೆ ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್. ನಾವೀಗಾಗಲೇ ಪಟ್ಟಿಯನ್ನ ಗಮನಿಸ್ತಾ ಇದ್ವಿ. ಮಂಕಾಳು ವೈದ್ಯ ಅವರಿಗೆ ಮಂತ್ರಿಗಿರಿ ಸಿಕ್ಕೇ ಬಿಡ್ತು ಅನ್ನೋಷ್ಟರಲ್ಲಿ ಕೊನೆ ಕ್ಷಣದಲ್ಲಿ ಬದಲಾವಣೆ ಆಗಿದೆ. ಎಸ್ ಮಲ್ಲಿಕಾರ್ಜುನ್ ಅವರಿಗೆ ಮಂತ್ರಿಗಿರಿ ಸಿಕ್ಕಿದೆ. ಹೇಗೆ, ಯಾಕೆ ಬದಲಾವಣೆ ಆಯ್ತು ಅಂತ? ಖಂಡಿತವಾಗಿಯೂ ಸೌಖ್ಯ. ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ ನೂತನವಾಗಿ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸುವಂತವರ 20 ಸಚಿವರ ಹೆಸರುಗಳನ್ನ ಘೋಷಣೆಯನ್ನ ಮಾಡಿರುವಂತದ್ದು. ಆದ್ರೆ ಈ ಪಟ್ಟಿಯಲ್ಲಿ ಒಂದು ಹೆಸರನ್ನ ಇದೀಗ ಆ ಹೆಸರಿಗೆ ಸಾಕಷ್ಟು ಆಕ್ಷೇಪ ಮತ್ತು ಗೊಂದಲಗಳು ಮತ್ತು ಉಂಟಾಗಿರುವಂತದ್ದು. ಆ ಹಿನ್ನೆಲೆಯಲ್ಲೇ ಮಂಗಳೂರು ಭಾಗದಿಂದ ಮಂಕಾಳು ವೈದ್ಯರವರು ಏನ್ ಸಚಿವರಾಗಿ ಈ ಹಿಂದೆ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಕಾರ್ಯನಿರ್ವಹಿಸಿದ್ರು, ಅವರಿಗೆ ಈ ಬಾರಿ ಮತ್ತೊಂದು ಬಾರಿ ಕಾಂಗ್ರೆಸ್ ಹೈಕಮಾಂಡ್ ಮತ್ತೆ ಮಣೆ ಹಾಕಿತ್ತು. ಈ ಹಿನ್ನೆಲೆಯಲ್ಲಿ ಇದೀಗ ಅವರ ಹೆಸರನ್ನ ಕೈ ಬಿಟ್ಟು ಕೊನೆ ಕ್ಷಣದಲ್ಲಿ ಎಸ್ ಮಲ್ಲಿಕಾರ್ಜುನ್ ಅವರಿಗೆ ಆದ್ಯತೆಯನ್ನ ಕೊಟ್ಟಿರುವಂತದ್ದು. ಎಸ್ ಮಲ್ಲಿಕಾರ್ಜುನ್ ಕುಟುಂಬ, ಶಾಮನೂರ್ ಕುಟುಂಬ ಅವರು ಯಾರು ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಸಾಕಷ್ಟು ಪರಮಾಪ್ತರು. ಆ ಹಿನ್ನೆಲೆಯಲ್ಲಿ ಇದೀಗ ಎಸ್ ಮಲ್ಲಿಕಾರ್ಜುನ್ ಅವರಿಗೆ ಅವಕಾಶವನ್ನ ಮಾಡಿಕೊಟ್ಟಿರುವಂತದ್ದು ಸಾಕಷ್ಟು ಗೊಂದಲಗಳಿಗೆ ಕಾರಣವಾಗ್ತಾ ಇರುವಂತದ್ದು. ಮೊದಲಿಗೆ ಮಂಕಾಳು ವೈದ್ಯ ಅವರನ್ನ ಯಾಕೆ ಆಯ್ಕೆ ಮಾಡ್ಕೊಂಡ್ರು, ಕೊನೆ ಕ್ಷಣದಲ್ಲಿ ಅವರನ್ನ ಯಾಕೆ ಕೈ ಬಿಟ್ರು ಅನ್ನೋದ್ರ ಬಗ್ಗೆ ರಾಜ್ಯ ನಾಯಕರಾಗಿರ್ಬೋದು, ಹೈಕಮಾಂಡ್ ನಾಯಕರುಗಳಿಂದ ಇದುವರೆಗೂ ಸಹ ಯಾವುದೇ ರೀತಿಯಾದಂತಹ ಮಾಹಿತಿ ಇಲ್ಲ. ಆದ್ರೆ ಎಸ್ ಮಲ್ಲಿಕಾರ್ಜುನ್ ಅವರಿಗೆ ಸಚಿವ ಸಂಪುಟದಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿ ಅನ್ನೋ ಒಂದು ಮಾಹಿತಿ ಈಗ ಅವರಿಗೆ ತಲುಪಿರುವಂತದ್ದು. ಹೀಗಾಗಿ ಸಾಕಷ್ಟು ಗೊಂದಲಗಳಿಗೆ ಕಾರಣವಾಗ್ತಾ ಇರುವಂತದ್ದು. ಕಾಂಗ್ರೆಸ್ ಹೈಕಮಾಂಡ್ ಈ ಬಾರಿ ಹೊಸಬರಿಗೆ ಆದ್ಯತೆಯನ್ನ ಕೊಡುತ್ತೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಗುಡ್ಡವನ್ನ ಅಗೆದು ಇದೀಗ ಇಲಿಯನ್ನ ಹಿಡಿದಂತ ಪರಿಸ್ಥಿತಿ ಇದೀಗ ಕಾಂಗ್ರೆಸ್ ಹೈಕಮಾಂಡ್ ಅಂತ ಆಗಿರುವಂತದ್ದು. ಸೌಖ್ಯ. ಓಕೆ, ಥ್ಯಾಂಕ್ ಯು ವೀರೇಶ್ ಡೀಟೇಲ್ಸ್ಗೆ. ಹೈಕಮಾಂಡ್ ನಾಯಕರ ಲೆಕ್ಕಾಚಾರವನ್ನ ಯಾರು ಕೂಡ ಊಹೆ ಮಾಡೋದಕ್ಕಾಗ್ತಾ ಇಲ್ಲ. ಕಾರಣ ಹೈಕಮಾಂಡ್ ನಾಯಕರಿಗೆ ಎಷ್ಟೆಲ್ಲಾ ಪಟ್ಟಿಗಳು ಹೋಗಿದ್ದು, ಫೈನಲಿ ಈಗ ಈ ಪಟ್ಟಿ ಪ್ರಕಟ ಆಗಿದೆ. ಅದರಲ್ಲೂ ಕೂಡ ಕೊನೆ ಕ್ಷಣದಲ್ಲಿ ಆಗಿರುವಂತ ಈ ಬದಲಾವಣೆ ಸಾಕಷ್ಟು ಕುತೂಹಲ, ಪ್ರಶ್ನೆಗಳಿಗೆ ಎಡೆ ಮಾಡಿ ಕೊಡ್ತಾ ಇದೆ. ಮಂಕಾಳು ವೈದ್ಯ ಅವರಿಗೆ ಕೊಟ್ಟು ಎಸ್ ಮಲ್ಲಿಕಾರ್ಜುನ್ ಅವರಿಗೆ ಮಂತ್ರಿ ಭಾಗ್ಯ ಕೊಡೋದಕ್ಕೆ ಕಾರಣ ಏನು ಅನ್ನುವಂತ ಚರ್ಚೆ ಕೂಡ ಈಗ ಶುರುವಾಗ್ತಾ ಇದೆ. ಯಾರ್ಯಾರು ಎಲ್ಲೆಲ್ಲಿ ಲಾಭಿ ಮಾಡಿದ್ರು, ಯಾರ ಮೂಲಕ ಲಾಭಿ ಮಾಡಿದ್ರು, ಯಾರು ಗೆದ್ರು ಸೋತ್ರು, ಅದೆಲ್ಲವನ್ನು ಕೂಡ ನೀವು ಈಗಾಗಲೇ ಗಮನಿಸ್ತಾ ಇದ್ರಿ. ಒಟ್ನಲ್ಲಿ ಸಚಿವ ಸಂಪುಟ ಅಂತೂ ರೆಡಿ ಆಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಇವರಿಗೆಲ್ಲ ಈಗ ಸ್ಥಾನ ಸಿಕ್ಕಿದೆ. ಕೆಲವರಿಗೆ ಸ್ಥಾನ ಸಿಕ್ಕಿಲ್ವಲ್ಲ, ನಿರಾಸೆ ಕೂಡ ಉಂಟಾಗಿದೆ.